ಇವತ್ತು ಒಂದು ಜ್ಯುವೆಲರಿ ಸೆಟ್ನ ರೆಂಟಲ್ಲಿ ಕೊಡಬೇಕಾಗಿತ್ತು ಅಂತ ಸ್ವಲ್ಪ ಬೇಗನೆ ಎದ್ದೇಳಬೇಕಾಯ್ತು. ಬೆಳಗ್ಗೆನೇ ಎದ್ದು ಎಲ್ಲದನ್ನು ಪ್ಯಾಕ್ ಮಾಡಿ ಕಸ್ಟಮರ್ ಹತ್ರ ಮಾತಾಡಿ ಅವ್ರಿಗೆ ವಿಡಿಯೋ ಎಲ್ಲ ಕಳಿಸಾದ್ಮೇಲೆ ಪ್ಯಾಕ್ ಮಾಡಿ ನಾನು ಪೋರ್ಟರಲ್ಲಿ ಜ್ಯುವೆಲರೀಸ್ನ ಕಳಿಸ್ಕೊಟ್ಟೆ. ನಿಮಗೂ ಕೂಡ ಯಾರಿಗಾದ್ರೂ ರೆಂಟಲ್ ಜ್ಯುವೆಲರೀಸ್ ಅವಶ್ಯಕತೆ ಇದೆ ಅಂದರೆ ನಿಮ್ಮ ಅಕೇಶನ್ಸ್ಗೆ ಕೂಡ ನೀವು ನನ್ನ ಹತ್ರ DM ಮಾಡಿ ಬುಕ್ ಮಾಡ್ಕೊಳ್ಬೋದು. ಬೆಳಗ್ಗೆ ಎದ್ದು ಏನು ತಿಂಡಿ ಮಾಡೋದು ಅನ್ನೋ ಟೆನ್ಷನ್ ಇರಬಾರ್ದು ಅಂತಲೇ ರಾತ್ರಿನೇ ನಾನು ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಅಂತ ಬಿಳಿ ಅಲಸಂಡೆ ಕಾಳನ್ನ ನೆನೆಸಿ ಎತ್ತಿಟ್ಟಿದ್ದೆ. ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಬೀಟ್ರೂಟ್ ದೋಸೆನ ಕೂಡ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಮಸೂರ್ ದಾಲ್ನ ರಾತ್ರಿ ನೆನೆಸಿಟ್ಟು ಇವಾಗ ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಬೀಟ್ರೂಟು, ಜೀರಿಗೆನ ಹಾಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾವು ದೋಸೆ ಹಿಟ್ಟಿನ ಅದಕ್ಕೆ ರುಬ್ಬಿ ಎತ್ತಿಟ್ಕೊಂಡ್ರೆ ಆಯಿತು. ಉಪ್ಪು ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಟೆ. ಇದನ್ನು ಯಾವುದೇ ರೀತಿ ಫರ್ಮೆಂಟೇಷನ್ ಮಾಡೋ ಅವಶ್ಯಕತೆ ಇರಲ್ಲ, ಇನ್ಸ್ಟಂಟ್ ದೋಸೆನ ಮಾಡ್ಕೊಳ್ಬೋದು. ಇನ್ನು ಈ ಗ್ರೇವಿನ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ಎಣ್ಣೆ ಬಿಟ್ಕೊಂಡು ಪಲಾವ್ ಎಲೆ, ಚಕ್ಕೆ, ಲವಂಗ, ಹಾಗೆಯೇ ಸೋಂಕಾಳು, ಕಸೂರಿ ಮೇಥಿನ ಹಾಕೊಂಡು ಶುಂಠಿ ಬೆಳ್ಳುಳ್ಳಿನ ಗೆಜ್ಜೆ ಹಾಕೊಂಡು ಈರುಳ್ಳಿನ ಹಾಕಿ ಉಪ್ಪು ಹಾಕಿ ಫ್ರೈ ಮಾಡಿಕೊಂಡೆ. ಇದಕ್ಕೆ ಗ್ರೈಂಡ್ ಮಾಡಿಟ್ಟಿರುವಂಥ ಟೊಮೆಟೊ ಪ್ಯೂರಿನ ಹಾಕೊಂಡು ಸ್ವಲ್ಪ ಧನಿಯಾ ಪುಡಿ, ಜೀರಿಗೆ ಪುಡಿ, ಅಚ್ಕಾರದ ಪುಡಿನ ಹಾಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡಿ ಬೇಕಾದಷ್ಟು ನೀರನ್ನ ಹಾಕೊಂಡು ಬೇಯಿಸಿಟ್ಟಿರುವಂಥ ಅಲಸಂಡೆ ಕಾಳನ್ನ ಹಾಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ಈ ಗ್ರೇವಿ ರೆಡಿನೇ ಆಗಿಬಿಡುತ್ತೆ. ಸ್ವಲ್ಪ ನಾನ್ ವೆಜ್ ಥರನೇ ಟೇಸ್ಟ್ ಕೊಡುತ್ತೆ. ಚಪಾತಿಗೆ, ರೊಟ್ಟಿಗೆ, ದೋಸೆಗೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ, ಟ್ರೈ ಮಾಡಿ. ಹಾಗೆಯೇ ಇವತ್ತು ನಮ್ಮ ಮಗುದು ಫೀಟಲ್ ಎಕೋ ಸ್ಕ್ಯಾನಿಂಗ್ ಕೂಡ ಇತ್ತು. ಅಲ್ಲಿ ಕೂಡ ಹೋಗಿ ರಿಪೋರ್ಟ್ ಎಲ್ಲ ತೊಗೊಂಡು ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇನ್ನು ಈ ಸ್ಕ್ಯಾನಿಂಗ್ ಎಲ್ಲ ಏನಕ್ಕೆ ಮಾಡಿಸಿದ್ರು, ಡಾಕ್ಟರ್ ಏನಂತ ಹೇಳಿದ್ರು ಅಂತ ಎಲ್ಲ ನಾನು ನನ್ನ ಕಂಪ್ಲೀಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡಿ. ಹಾಗೆಯೇ ಒಂದು ಮೀಶೋ ಪಾರ್ಸಲ್ ಕೂಡ ಬಂದಿತ್ತು. ಆ ಪ್ರಾಡಕ್ಟ್ ಡೀಟೇಲ್ಸು ಮತ್ತು ರಿವ್ಯೂನೆಲ್ಲ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡಿ.